ಹಾಯ್ ಹಲೋ ನಮಸ್ಕಾರ. ಹಾಯ್, ಹೆಂಗಿದ್ದೀರಾ ಕರ್ನಾಟಕ ಮಂದಿ? ಇವತ್ತು ನಾನು ವಿತೌಟ್ ಬೆಳ್ಳುಳ್ಳಿ ಮತ್ತು ಶುಂಠಿಯ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅಂದರೆ ಅದು ಪಲಾವ್ ಅಂದರೆ ಬದನೆಕಾಯಲ್ಲಿ ಮಾಡ್ತಾಯಿದ್ದೀನಿ. ಸೊ ನೋಡಿ, ಬದನೆಕಾಯನ್ನು ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ. ಹಾಗೆ ಸ್ವಲ್ಪ ಕಡಲೆ ಬೀಜನೂ ಹಾಕಿದ್ದೀನಿ, ಇದು ಕಾಬೂಲ್ ಕಡಲೆ ಹಾಕಿದ್ದೀನಿ. ಸೊ ಬೇರೆ ಏನೇನು ಅಂದರೆ ಈಗ ನೋಡಿ, ಟೊಮೊಟೊ ಹೆಚ್ಕೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ದೀನಿ, ಸೊ ಕೊತ್ತಂಬರಿ ಮತ್ತು ಪುದೀನ ಇದೆ, ಪ್ಲಸ್ ಒಂದು ಸ್ವಲ್ಪ ಶುಂಠಿ, ಏಲಕ್ಕಿ ಮತ್ತು ಏನಿದು ಚಕ್ರಮಗ್ಗು ಅಂತಾರೆ, ಅಂದರೆ ಪಲಾವ್ಗೆ ಹಾಕ್ತಾರೆ. ಸೊ ಟೇಸ್ಟ್ಗೋಸ್ಕರ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಬನ್ನಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದಿಷ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಭಾಗ. ಸೊ ನೆಕ್ಸ್ಟ್ ಭಾಗ ನಾನು ತೋರಿಸ್ತೀನಿ. ಇದರಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಹಾಕಬೇಕು, ಪ್ಲಸ್ ಖಾರದ ಪುಡಿ ಹಾಕಬೇಕು. ಇದಕ್ಕೆ ಹಾಕ್ಕೊಂಡ್ರೂ ಸರಿ, ಇಲ್ಲಾಂದರೆ ನೀವು ಆಮೇಲೆ ಅಡುಗೆ ಮಾಡುವಾಗ ಹಾಕ್ಕೊಂಡ್ರೂ ಸರಿ. ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇಲ್ಲ ಇದರಲ್ಲಿ. ಸೊ ನೋಡ್ಬೋದು, ಇದು ಮನೇಲಿ ಮಾಡಿ ಸಾಂಬಾರು ಪುಡಿ. ಸೊ ನಾನು ಏನು ಮಾಡ್ತೀನಿ ಗೊತ್ತಾ, ಇದನ್ನು ಒಂದು ಸ್ಪೂನಷ್ಟು ಹಾಕೋದು, ಯಾಕೆ ಒಬ್ಬಂಗೋಸ್ಕರ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರ ಒಂದು ಸ್ಪೂನು ಖಾರದ ಪುಡಿ, ಒಂಚೂರು ನನಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ಸೊ ಸಾಲ್ಟ್ ಅಂದರೆ ಒಂದು ಗ್ಲಾಸ್ ಮಾಡ್ತೀನಿ ಗುರು, ಅದಕ್ಕೆ ಸೊ 8-10 ಸಾಕು ಸಾಲ್ಟ್. ಮಿಕ್ಸಿಗೆ ಹಾಕ್ಕೊಂಡೆ, ಲೆಟ್ಸ್ ಗ್ರೈಂಡ್ ಇಟ್. ಸೊ ಇದ್ರ ಕ್ಯಾಪ್ ಎಲ್ಲ ಇಟ್ಬಿಟ್ಟಿದ್ದೀನಿ. ಒಂದು ನಿಮಿಷ ಗುರು, ಕ್ಯಾಪ್ ಹುಡ್ಕೋಳು ಸುಸ್ತೇ ಆಗೋಯ್ತು ನೋಡಿ. ಕ್ಯಾಪ್ ಇಟ್ಟು ಮುಚ್ಚಿದ್ದೀನಿ. ಸರಿ ನಡ್ರಿ, ಮಿಕ್ಸಿ ಆನ್ ಮಾಡ್ಕೊಳ್ಳುವ. ಸೊ ಮಿಕ್ಸಿ ಹೆಂಗರು ಕೂರ್ತು, ಜಸ್ಟ್ ಲಾಕ್ ಮಾಡಿದೆ. ಸೊ ಮಿಕ್ಸಿಯನ್ನು ನಾವು ಯೂಸ್ ಮಾಡಬೇಕೀಗ. ಚೆನ್ನಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದು ಬೇಯ್ತಾ ಇದೆ. ಇದು ಇನ್ನೂ ಸ್ವಲ್ಪ ಹೊತ್ತು ಒಂದು 5 ನಿಮಿಷದಲ್ಲಿ ಬೆಂದ್ಬಿಡುತ್ತೆ ನೋಡಿ. ಕಾಬೂಲ್ ಕಡಲೆ ಹಾಕಿದ್ದೀನಿ, ಬಿಕಾಸ್ ಅದು ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ. ನೋಡಿ ಮಸ್ತಾಗಿದೆ. ಬನ್ನಿ ಇದರ ನೆಕ್ಸ್ಟ್ ಸ್ಟೆಪ್ಗಳನ್ನ ನಾನು ಹೇಳ್ಕೊಡ್ತೀನಿ. ನೋಡಿ, ಗ್ಯಾಸ್ ಹಚ್ಚಿದ್ದೀನಿ, ಕುಕ್ಕರ್ ಓಕೆನಾ. ಸೊ ಆಯಿಲ್ ಹಾಕ್ಬಿಡುವ. ಇದಕ್ಕೆ ಆಯಿಲು ತುಂಬ ಹಾಕಬೇಡಿ, ಯಾಕಂದರೆ ಅದು ಒಳ್ಳೆಯದು ಅಲ್ಲ ಆ್ಯಕ್ಚುಲಿ. ಈ ಆಯಿಲ್ ನಾವು ಯೂಸ್ ಮಾಡಬಾರ್ದು. ಇದು ನಾನು ಮನೇಲಿ ಮಾಡಿರೋ ಆಯಿಲ್ ಇದು ನಾವು. ಸೊ ಹಂಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿ ಕಾಯಲಿ. ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡಿ, ಏನಂದರೆ ಪಲಾವ್ ಎಲೆ ಫುಲ್ ಹಾಕೋ ಬದಲು ಅರ್ಧ ಹಾಕ್ತೀನಿ, ಬಿಕಾಸ್ ಒಬ್ಬಂಗೋಸ್ಕರ ಏನಕ್ಕೆ ಅಷ್ಟೊಂದು, ಓಕೆನಾ. ಅರ್ಧ ಹಾಕ್ತಾಯಿದ್ದೀನಿ. ಓಕೆ ನೋಡಿ, ಕಟ್ ಮಾಡಿದ್ದೀನಿ, ಹಾಕ್ತಾಯಿದ್ದೀನಿ. ಆಮೇಲೆ ಸಾಸಿವೆ ಏನಾಗುತ್ತೆ ಗೊತ್ತಾ ನಿಮಗೆ, ಸಾಸಿವೆ ಹಾಕೋದ್ರಿಂದ ಇದು ಒಂದು ಟೇಸ್ಟ್ ಕೊಡುತ್ತೆ ಅದು ಆ್ಯಕ್ಚುಲಿ ಸಾಸಿವೆ. ಸೊ ಅದಕ್ಕೆ. ನೆಕ್ಸ್ಟು ಜೀರಿಗೆ ನೋಡಿ, ಸ್ವಲ್ಪ ಜೀರಿಗೆ ಆಯಿತಾ. ಅಷ್ಟಾದಮೇಲೆ ಮೆಣಸಿನ್ಕಾಯಿ ಹಾಕಿ, ಒಂದು ಮೆಣಸಿನ್ಕಾಯಿ ಹಿಂಗೆ ಪುಡಿ ಮಾಡಿ ಹಾಕ್ಬಿಡ್ತಾಯಿದ್ದೀನಿ. ಬಿಕಾಸ್ ಇದು ನಾನೊಂದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಈ ಥರ ಹಾಕೋದು. ಸೊ ಅದು ಅಭ್ಯಾಸ ಆಗಿಬಿಟ್ಟಿದೆ. ಸರಿ, ಈ ಅಡುಗೆ ಮಾಡೋದು ಎಷ್ಟು ಸಿಂಪಲ್ ಅಂದರೆ, ಈ ಮಿಕ್ಸಿಗೆ ರುಬ್ಬಿಟ್ಕೊಂಡಿದ್ರಲ್ಲ ಅದನ್ನು ತಗೊಳ್ಳಿ, ಓಪನ್ ಮಾಡಿ ನೋಡಿ, ಎಣ್ಣೆ ಕಾಯ್ದಿದೆಯಾ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಯಾವಾಗ ಸಾಸಿವೆ ಪಟ್ 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 ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಇದು ಹಾಕ್ಬಿಡಿ. ಸೊ ತುಂಬ ಎಣ್ಣೆ ಕಾಯಿಸ್ಬೇಡ್ರಿ, ಯಾಕಂದರೆ ನೀವು ಇದು ಹಾಕ್ತಿರೋದು ನೋಡಿ ಹಸಿ ಹಾಕ್ತಿರೋದು, ಅಂದರೆ ಹೊಗೆ ಬರುತ್ತೆ ಅಥವಾ ಏನೋ ಬೇರೆ ಇದಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ತುಂಬ ಕಾಯಿಸ್ದಲ್ಲೇ ಇದನ್ನು ಹಾಕ್ಬಿಟ್ರೆ ಅವಾಗ ಏನಾಗುತ್ತೆ, ಈ ಗೊತ್ತಿದೆಯಲ್ಲ ಚಟ್ನಿಲಿ ಒಗ್ಗರಣೆ ಹಾಕ್ಬಿಡ್ತಾರಲ್ಲ ಆ ಥರ ಆಗುತ್ತೆ ನೋಡಿ. ಇವಾಗ ಏನಾಗುತ್ತೆ, ಇವಾಗ ಒಂದು ಹದವಾಗಿ ಬೇಯಬೇಕಿದು. ಸೊ ಬೇಯಕ್ಕೆ ಬಿಡಿ, ಒಂದು 2 to 5 ಮಿನಿಟ್ಸ್ ಬಿಡಿ. ಸರ್ 5 ಮಿನಿಟ್ಸ್ ಎಲ್ಲ ಬಿಡೋಕೆ ಬಿಡಿ, ಒಂದು 3 ಮಿನಿಟ್ಸ್ ಬಿಡಿ. ನಾನು ಆಮೇಲೆ ಈ ಬದನೆಕಾಯಿನ ಇಲ್ಲಿಗೆ ಹಾಕುವ, ಓಕೆನಾ. ಸರಿ ನೋಡಿ, ಈ ಬದನೆಕಾಯಿನ ಇದ್ರೊಳಗೆ ಹಾಕುವ. ಏನು ಮಾಡ್ತಿದ್ದೀನಿ ಗೊತ್ತಾ, ಈ ನೀರನ್ನೆಲ್ಲ ತೆಗೆದುಬಿಡ್ತೀನಿ. ಖಾಲಿ ಇದು ಮಾತ್ರ ಇಡ್ತೀನಿ. 1 ನಿಮಿಷ ಟೈಮ್ ಕೊಡಿ. ಇದನ್ನು ನೀರನ್ನೆಲ್ಲ ತೆಗೆದುಬಿಟ್ಟು ಇದು ಮಾಡ್ತೀನಿ. 1 ನಿಮಿಷ. ನೋಡ್ಬೋದು, ಇರೋದೆಲ್ಲ ನೀರನ್ನ ನಾನು ಖಾಲಿ ಮಾಡಿದ್ದೀನಿ. ಸೊ ಇದನ್ನು ಡೈರೆಕ್ಟಾಗಿ ಈ ಕುಕ್ಕರ್ ಒಳಗಡೆ ಅದ್ರ ಜೊತೆಲಿ ಹಾಕ್ಬಿಡ್ತೀನಿ. ಅದ್ರ ಜೊತೆಲಿ ಬೇಯಲಿ. ಸೊ ಆಗೇನಾಗುತ್ತೆ, ಒಂದು ಮಸಾಲೆ ಮಿಕ್ಸ್ಚರು ಆ ಬದನೆಕಾಯಿಗಾಗಲಿ ಮತ್ತೊಂದಕ್ಕಾಗಲಿ ಮಿಕ್ಸಿಂಗ್ ನೀಟಾಗಿ ಆಗುತ್ತೆ, ಓಕೆನಾ.
ಒಂದು ಸ್ವಲ್ಪ ಇದು ಇದಾಗ್ತಿದ್ದಂಗೆ ಇದಕ್ಕೆ ಮುಚ್ಚಿಬಿಡಿ. ಏನಾಗುತ್ತೆ ಅಂದರೆ ಆ ಒಳಗಡೆ ಇರ್ತಕ್ಕಂಥ ಇದು ನೀಟಾಗಿ ಮಿಕ್ಸ್ ಆಗುತ್ತೆ. ಓಕೆನಾ? ಮುಚ್ಚೋದಂದರೆ ಇದು ಸುಮ್ಮನೆ ಇದ್ರ ಮೇಲೆ ಇಡಿ, ಏರ್ ಲಾಕ್ ಇರುತ್ತೆ. ಒಳಗಡೆ ಸ್ವಲ್ಪ ಬೇಗ ಕುದಿಯುತ್ತೆ. ನಂಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ಇಟ್ಕೊಂಡಿದ್ದೀನಿ. ಸೊ ಈ ರೈಸ್ನ ಈ ನೆಕ್ಸ್ಟ್ ಕುಕ್ಕರಲ್ಲಿ ಹಾಕ್ತೀನಿ. ಒಂದು 2 ಮಿನಿಟ್ಸ್ ಆಗಲಿ. ನೋಡಿ ಗಾಯ್ಸ್, ಘಮ 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 ವಾಸನೆ ಬರ್ತಾಯಿದೆ. ಸೊ ಇದಾಯಿತು. ಸೊ ನೆಕ್ಸ್ಟು ಈ ರೈಸ್ ಏನಿದೆ ಇದು ಅಷ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಅಳತೆ ತಕ್ಕಷ್ಟು 2 ಗ್ಲಾಸ್ ಅಷ್ಟು ನೀರು ಹಾಕೋಣ. ಸೊ ಆ್ಯಕ್ಚುಲಿ 2.5 ಗ್ಲಾಸ್ ಹೇಳ್ತಾರೆ, ಬಟ್ ನಾವು 2 ಗ್ಲಾಸ್ ಹಾಕೋಣ. ಯಾಕಂದರೆ ಆಲ್ರೆಡಿ ಇದರಲ್ಲಿ ನೀರಿದೆ ನೋಡಿ. ಸೊ ಈ ಲಿಕ್ವಿಡ್ ಕಂಟೆಂಟ್ ಸರಿ ಆಗುತ್ತೆ. ಹಾಕಿದ್ದಾಯ್ತು. ವಾಟರ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ 2 ವಿಷಲ್ ಓಡಿಸಿದ್ರೆ ಫುಲ್ ರೆಡಿ. ಇದು ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ವಾಟರ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಕುಕ್ಕರ್ನ ಮುಚ್ಚುವಂಥ ಕೆಲಸ ನಡೀತಾ ಇದೆ. ಯಸ್, ಮುಚ್ಚಿಯಾಗಿದೆ. ಇದಕ್ಕೆ ಬೇಕಾದ ವಿಷಲ್, ಸೂಪರ್ ಸ್ಪೆಷಲ್ ವಿಷಲ್ ಹಾಕಾಯ್ತು. ಜಸ್ಟ್ ಗ್ಯಾಸನ್ನು ಜಾಸ್ತಿ ಮಾಡಿ ಈಗ 3 ವಿಷಲ್ ಬಿಡಿ. ಇಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟೆ ಓಡಿ ಹೋದನು, ಕಾಣದಂತೆ ಮಾಯವಂತನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಫುಲ್ ರೆಡಿ. ರೈಸ್ ರೆಡಿ ಆಗಿದೆ. ಜಸ್ಟ್ ಹಾಗೆ ತೆಗೆದು ನೋಡಿ, ಘಮ ರೈಸ್ ರೆಡಿ. ಸೊ ಇದು ನನಗೆ ಸರ್ವ್ ಮಾಡಿಕೊಡಿ, ತಿನ್ಕೊಡಿ. ಬದನೇಕಾಯಿ ಅಲ್ವಾ, ತುಂಬ ಚೆನ್ನಾಗಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಾಗಿದೆ. ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ, ಬಟ್ ಅಷ್ಟೇ ಟೇಸ್ಟಾಗಿದೆ. ನೀವು ಒಮ್ಮೆ ತಿಂದು ನೋಡಿ, ಮನೇಲಿ ಟ್ರೈ ಮಾಡಿ, ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.